ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನೋಡಿ, ಸತ್ಯವನ್ನು ಎಲ್ಲರಿಂದಲೂ ಎಲ್ಲ ಕಾಲಕ್ಕೂ ಬಚ್ಚಿಡಲಿಕ್ಕೆ ಸಾಧ್ಯವೇ ಇಲ್ಲ. ಒಂದಿಲ್ಲ ಒಂದು ಸಂದರ್ಭದಲ್ಲಿ ಅದು ಹೊರಗೆ ಬರಲಿಕ್ಕೆ ಬೇಕು. ತಡ ಆಗಬಹುದು, ಆದರೆ ಹೊರಗೆ ಬರೋದು ದಿಟ. ಬಹಳಷ್ಟು ವರ್ಷಗಳಿಂದ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ನಿರಂತರವಾಗಿ ಒಂದು ಪ್ರಶ್ನೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕೇಳೋರು. ಎಲ್ಲರ ಬಗ್ಗೆ ಮಾತಾಡ್ತೀರಿ, ರಾಹುಲ್ ಗಾಂಧಿಯವರ ಪೌರತ್ವದ ಬಗ್ಗೆ ನೀವು ಏನಾಯಿತು ಪ್ರಕರಣ ಅಂತ ಹೇಳೋದೇ ಇಲ್ಲ. ಭಾಳ ವ್ಯವಧಾನ, ಭಾಳ ತಾಳ್ಮೆ, ಭಾಳ ಸಹನೆ ಬೇಕು. ಭಾರತದಲ್ಲಿ ನ್ಯಾಯವನ್ನು ಪಡ್ಕೊಳ್ಳಿಕ್ಕೆ ಬೇಕಾಗುವಂಥ ಸಹನೆ ಇದೆಯಲ್ಲ, ಅದು ಒಂದು ರೀತಿಯ ಒಂಟಿಗಾಲಿನಲ್ಲಿ ನಿಂತು ತಪಸ್ಸು ಮಾಡಿದ ಹಾಗೆ. ಆ ರೀತಿ ನಮ್ಮಲ್ಲಿ ವ್ಯವಸ್ಥೆ ಇರೋದು. ಆದರೆ ಅದಕ್ಕೆ ನಾವು ಒಗ್ಗಿಕೊಳ್ಳಲೇಬೇಕು, ಯಾಕೆಂದರೆ ನಮ್ಮ ವ್ಯವಸ್ಥೆ ಇರೋದೇ ಹಾಗೆ. ಈಗ ಯಾವ ಕಕ್ಷಿದಾರರು ಈಗಾಗಲೇ ಅಲಹಾಬಾದ್ ಹೈಕೋರ್ಟ್ನಲ್ಲಿ, ಲಖನೌ ಪೀಠದಲ್ಲಿ ಪದೇ ಪದೇ ಮೊಕದ್ದಮೆಯನ್ನು ದಾಖಲಿಸಿ ರಾಹುಲ್ ಗಾಂಧಿಯವರ ಪೌರತ್ವವನ್ನು ಪ್ರಶ್ನೆ ಮಾಡ್ತಾ ಇದ್ರಲ್ಲ, ಅದೇ ಕಕ್ಷಿದಾರ ಈಗ ಯಾವ ಕಾನ್ಸ್ಟಿಟ್ಯೂಯೆನ್ಸಿ, ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಅವರು MP ಆಗಿದ್ದಾರೋ ರಾಹುಲ್ ಗಾಂಧಿ, ಅದೇ ಲೋಕಸಭಾ ಕ್ಷೇತ್ರಕ್ಕೆ ಹೋಗಿ ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ. ರಾಹುಲ್ ಗಾಂಧಿಯವರ ಪೌರತ್ವದ ಪ್ರಶ್ನೆ, ರಾಹುಲ್ ಗಾಂಧಿಯವರ ಸಂಸತ್ ಸದಸ್ಯತ್ವದ ಪ್ರಶ್ನೆ, ರಾಹುಲ್ ಗಾಂಧಿಯವರ ಪಾಸ್ಪೋರ್ಟಿನ ಪ್ರಶ್ನೆ, ರಾಹುಲ್ ಗಾಂಧಿಯವರ ದ್ವಿಪೌರತ್ವದ ಪ್ರಶ್ನೆ. ಒಂದಲ್ಲ ಎರಡಲ್ಲ. ಎಸ್ ವಿಘ್ನೇಶ್ ಶಿಶಿರ್ ಅಂತ ಇವ್ರ ಹೆಸರು. ಮೂಲತಃ ಕರ್ನಾಟಕದವರು, ಬೆಂಗಳೂರವರು. ಪ್ರಕರಣಕ್ಕಾಗಿ ಇಲ್ಲಿಂದ ಅಲಹಾಬಾದ್ಗೆ ಹೋಗಿ ಕೇಸ್ ಹಾಕಿದಂಥ ವ್ಯಕ್ತಿ ಉತ್ತರ ಪ್ರದೇಶದಲ್ಲಿ. ಅವಾಗ ನಿಮ್ದು ಏನು ವೃತ್ತಿ ಅಂತ ಕೇಳಿದ್ರು. ಮೊದಲೇ ಸಲ ಈತ ಕೇಸ್ ಹಾಕಿದಾಗ ಕೂತಿರುವಂಥ ಪೀಠದಲ್ಲಿ ಕೂತಿರುವಂಥ ಜಡ್ಜು ನಿಮ್ಮ ವೃತ್ತಿ ಏನು ಅಂತ ಕೇಳಿದರು. ನನಗೆ ಅಚ್ಚರಿಯಾಗಿತ್ತು. ಒಬ್ಬ ವ್ಯಕ್ತಿಯ ವೃತ್ತಿಯ ಮೇಲೆ ಆತನ ಪ್ರಕರಣ ತೀರ್ಮಾನ ಆಗತ್ತೆ ಅಂತ ಆಗೋದಾದರೆ ಅದ್ರ ಮಾತೇ ಬೇರೆ ಆಗತ್ತೆ ಅಂತ. ಆತ ಕೃಷಿಕ ಅಂತ ಹೇಳಿದರು. ನೀವು ರಾಜಕೀಯ ವ್ಯಕ್ತಿಯ ಅಂತ ಪ್ರಶ್ನೆ ಕೇಳಲಾಗಿತ್ತು. ಈತ ರಾಜಕೀಯ ವ್ಯಕ್ತಿಯೇ, ಅದು ಬೇರೆ ವಿಚಾರ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಅಂತ ಅವ್ರು ಘೋಷಿಸ್ಕೊಂಡಿದ್ದಾರೆ. ಮೊದಲನೇ ಸಲ ಇವರು ಕೇಸನ್ನು ಕಿತ್ತು ಹಾಕಲಾಯಿತು. ಎರಡನೇ ಸಲ ಮತ್ತೆ ಇವರು ಮೊಕದ್ದಮೆಯನ್ನು ಹಾಕಿದ ಸಂದರ್ಭದಲ್ಲಿ ನಮ್ಮನ್ನು ಕೇಳಬೇಡ್ರಿ, ನೀವು ಗೃಹ ಸಚಿವಾಲಯಕ್ಕೆ ಪತ್ರ ಬರ್ರಿ, ಆಮೇಲೆ ಡೈರೆಕ್ಟರೇಟ್ ಆಫ್ ಸಿಟಿಜನ್ಶಿಪ್ ಅಂತಿದೆ, ಅಲ್ಲಿ ನೀವು ಅಪ್ರೋಚ್ ಮಾಡಿರಿ ಅಂದರು. ಅಲ್ಲಿ ಅಪ್ರೋಚ್ ಮಾಡಿದರು, ಅಲ್ಲಿಯೂ ಏನೂ ಸಿಗಲಿಲ್ಲ. ಮತ್ತೆ ವಾಪಸ್ ಅಲಹಾಬಾದ್ ಹೈಕೋರ್ಟಿಗೆ ಬಂದು, ನೋಡಿ ನಮಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕೇಂದ್ರ ಗೃಹ ಸಚಿವಾಲಯ ಕೊಡ್ತಾ ಇಲ್ಲ, ಸಿಟಿಜನ್ ಆಫ್ ಡೈರೆಕ್ಟರೇಟ್ ಉತ್ತರನೇ ಕೊಟ್ಟಿಲ್ಲ ಅಂತ ಮತ್ತೋದ್ರು. ಕೇಸ್ ಅಡ್ಮಿಟ್ ಆಯಿತು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ರೆಫರ್ ಆಯಿತು, ಉಲ್ಲೇಖ ಆಯಿತು. ಆಮೇಲೆ ಜೊತೆಗೆ ತನಿಖಾ ದಳಕ್ಕೆ ಅದನ್ನು ಮಾಹಿತಿಯನ್ನು ವರ್ಗಾಯಿಸಲಾಯಿತು. ಎಲ್ಲ ಆಯಿತು, CBIಗೆ ಹೋಯಿತು, ಎಲ್ಲ ಕಡೆ ಹೋಯಿತು. ಈಗ ಈ MP MLA ಕೋರ್ಟ್ ಅಂತಿದೆಯಲ್ಲ, ಆ MP MLA ಕೋರ್ಟಲ್ಲಿ ಮೊನ್ನೆ ಡಿಸೆಂಬರ್ 3ನೇ ತಾರೀಕು ಒಂದು ಪಿಟಿಷನನ್ನು ಹಾಕಿದ್ದಾರೆ. ಇದೇ ಎಸ್ ವಿಘ್ನೇಶ್ ಶಿಶಿರ್ ಅವರು ಅದನ್ನು ಹೇಳ್ತಾರೆ, ನೋಡಿ ಇಷ್ಟು ದಿವಸ ನಿಮ್ಮ ಬಳಿ ದಾಖಲಾತಿ ಇಲ್ಲ ಅಂತ ಹೇಳ್ತಿದ್ರಿ, ನೀವು ಅವರು ಬೇರೆ ದೇಶದ ಪೌರ ಅಂತ ಹೇಳಲಿಕ್ಕೆ ನಿಮ್ಮ ಹತ್ರ ಏನು ದಾಖಲೆ ಇದೆ, ಎಲ್ಲಿಂದ ಏನಾದರೂ ಒಂದು ಮಾಹಿತಿ ಬೇಕಲ್ವಾ, ಸುಮ್ಮನೆ ಒಬ್ಬ ವ್ಯಕ್ತಿ ಮೇಲೆ ನೀವು ಆ ರೀತಿ ಅಲಿಗೇಷನ್ ಮಾಡಿದರೆ ಹೇಗೆ ಅಂತ ನೀವು ಪ್ರಶ್ನೆಯನ್ನು ಮಾಡ್ತಿದ್ರಿ ಕೋರ್ಟಲ್ಲಿ. ನನ್ನ ಬಳಿ ಈಗ ಯುನೈಟೆಡ್ ಕಿಂಗ್ಡಮ್ ಸರ್ಕಾರದ, ಬ್ರಿಟಿಷ್ ಸರ್ಕಾರದ ಇಮೇಲ್ ಇದೆ, ಅವರ ಪಾಸ್ಪೋರ್ಟಿನ ನಕಲಿ ದಾಖಲಾತಿಗಳಿದ್ದಾವೆ, ಜೆರಾಕ್ಸ್ ಕಾಪಿಗಳು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಬಲವಾದ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ನಾನು ಈಗ ಈ ಮೊಕದ್ದಮೆಯನ್ನು ದಾಖಲು ಮಾಡ್ತಾ ಇದ್ದೀನಿ. ದಯವಿಟ್ಟು ಅವರ ಪೌರತ್ವವನ್ನು ಮೊದಲನೇದಾಗಿ ಅವರ ಸಂಸತ್ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು. ಎರಡನೇದು ಅವರ ಪೌರತ್ವದ ಸ್ಟ್ಯಾಂಡ್ ಏನಿದೆ, ಅಂದರೆ ನಿಲುವು ಏನಿದೆ, ಅದನ್ನು ಖಚಿತಪಡಿಸಬೇಕು ಅಂಥೇಳಿ ಪಿಟಿಷನನ್ನು ಹಾಕಿದರು. ಕೋಟ್ವಾಲಿ ಪೊಲೀಸ್ ಸ್ಟೇಷನ್ಗೆ ರೆಫರ್ ಮಾಡ್ತಾರೆ. ಜಡ್ಜ್ ಆದಂಥ ಡಾಕ್ಟರ್ ವಿವೇಕ್ ಕುಮಾರ್ ಅವರು, MP MLA ಕೋರ್ಟು ರಾಯ್ಬರೇಲಿನಲ್ಲಿ. ವಿಂದೇಶ್ವರಿ ಪಾಂಡೆ ಅಂತ ಒಬ್ಬ ಹೈಕೋರ್ಟ್ ಅಡ್ವೊಕೇಟು ಇವರ ಪರವಾಗಿ ವಾದ ಮಂಡನೆಯನ್ನು ಮಾಡ್ತಾರೆ. 48 ಗಂಟೆಗಳ ಒಳಗೆ ಕೋಟ್ವಾಲಿ ಪೊಲೀಸ್ ಸ್ಟೇಷನ್ನಲ್ಲಿ ಇದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿ ನಮಗೆ ಕೋರ್ಟ್ಗೆ ಸಲ್ಲಿಸತಕ್ಕದ್ದು. ಡಿಸೆಂಬರ್ 5ನೇ ತಾರೀಕು ಇದರ ವಿಚಾರಣೆ. ಡಿಸೆಂಬರ್ 3ಕ್ಕೆ ಇವರು ಕೇಸ್ ಅಡ್ಮಿಟ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ ಕೋರ್ಟ್ಗೆ. ಅವರು ಅದನ್ನು ರೆಫರ್ ಮಾಡಿದ್ದು ಕೋಟ್ವಾಲಿ ಪೊಲೀಸ್ ಸ್ಟೇಷನ್ಗೆ ಮಾಡ್ತಾರೆ. ಕೋಟ್ವಾಲಿ ಪೊಲೀಸ್ ಸ್ಟೇಷನ್ ಅವರು ವರದಿಯನ್ನು ಕೊಡ್ತಾರೆ. ಡಿಸೆಂಬರ್ 5ಕ್ಕೆ ವಿಚಾರಣೆ ನಡೀಬೇಕು. ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ಸುಮಾರು 200 ಜನ ನುಗ್ತಾರೆ ಕೋರ್ಟ್ ರೂಮ್ಗೆ. ನ್ಯಾಯಾಲಯದಲ್ಲಿ ಯಾವ ರೀತಿಯ ವಾತಾವರಣ ನಿರ್ಮಾಣ ಆಗತ್ತೆ ಅಂತಂದರೆ ಉದ್ವಿಗ್ನತೆ ನಿರ್ಮಾಣ ಆಗಿಬಿಡತ್ತೆ. ಡಿಸ್ಟ್ರಿಕ್ಟ್ ಜಡ್ಜು ಇದರ ಕುರಿತು ವಿಚಾರಣೆಯನ್ನು ನಡೆಸಲಿಕ್ಕೆ ಸಾಧ್ಯವಾಗೋದಿಲ್ಲ. 1 ಗಂಟೆ ಮುಂದೂಡ್ತಾರೆ. ಅದನ್ನ ಮುಂದೂಡಿದ ಮೇಲೂ ಕೂಡ ಅದೇ ರೀತಿಯದಾದಂಥ ಗಲಾಟೆ ಶುರುವಾಗುತ್ತೆ. ಒಂದಷ್ಟು ಜನ
ಕಾಂಗ್ರೆಸ್ ಕಾರ್ಯಕರ್ತರು ಅನ್ಸ್ಕೊಂಡಿರುವಂಥ ಸುಮಾರು 200 ಜನ ವಕೀಲರು ಘೇರಾವ್ ಹಾಕ್ತಾರೆ ಕೋರ್ಟ್ನಲ್ಲಿ. ಇಷ್ಟೆಲ್ಲ ಆದರೂ ಕೂಡ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕಾಗೋದಿಲ್ಲ ಅಥವಾ ಸ್ಥಗಿತಗೊಳಿಸಲಿಕ್ಕಾಗೋದಿಲ್ಲ. ಮಧ್ಯಾಹ್ನ 2:45 ವಿಚಾರಣೆಯನ್ನು ನಡೆಸಲಾಗತ್ತೆ. 12ನೇ ತಾರೀಕಿಗೆ ಮತ್ತೆ ಮೊಕದ್ದಮೆಯನ್ನು ಮುಂದೂಡಲಾಗಿದೆ, ದಿನಾಂಕವನ್ನು ಗೊತ್ತುಪಡಿಸಲಾಗಿದೆ. ಅವ್ರ ಮೇಲೆ ಭಾರತೀಯ ನ್ಯಾಯ ಸಂಹಿತೆಯ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಭಾರತೀಯ ನ್ಯಾಯ ಸಂಹಿತೆಯ ಕಲಮುಗಳ ಪ್ರಕಾರ, ಸೆಕ್ಷನ್ಗಳ ಪ್ರಕಾರ ಮೊಕದ್ದಮೆಯನ್ನು ದಾಖಲು ಮಾಡಲಾಗಿದೆ. ಆಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್ ಪ್ರಕಾರ ಕೇಸ್ ಹಾಕಲಾಗಿದೆ ರಾಹುಲ್ ಗಾಂಧಿ ಮೇಲೆ. ಪಾಸ್ಪೋರ್ಟ್ ಆ್ಯಕ್ಟ್ ಪ್ರಕಾರ ಕೇಸ್ ಹಾಕಲಾಗಿದೆ. ಜೊತೆಗೆ ಫಾರಿನರ್ಸ್ ಆ್ಯಕ್ಟ್. ವಕೀಲ ವಿಂದೇಶ್ವರಿ ಪಾಂಡೆ ಮಾಧ್ಯಮದವ್ರ ಜೊತೆ ಮಾತಾಡಿ ಹೇಳ್ತಾರೆ, ಈ ಬಾರಿ ರಾಹುಲ್ ಗಾಂಧಿಯವರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಕಕ್ಷಿದಾರರಾದಂಥ ಎಸ್ ವಿಘ್ನೇಶ್ ಶಿಶಿರ್ ಅವರಿಗೆ ಜಯ ಖಚಿತವಾದದ್ದು. ಏಕೆಂದರೆ ನಮ್ಮ ಬಳಿ ಬಲವಾದಂಥ ಸಾಕ್ಷ್ಯಾಧಾರಗಳಿದ್ದಾವೆ. ನ್ಯಾಯಾಲಯ ಏನನ್ನು ಕೇಳುತ್ತೋ ಎಲ್ಲವನ್ನೂ ನಾವು ಒದಗಿಸಲಿಕ್ಕೆ ಸಿದ್ಧರಿದ್ದೇವೆ. ಆದ್ದರಿಂದ ಸತತ 21 ವರ್ಷಗಳ ಕಾಲ ದೇಶದ ಪ್ರಜೆಯೇ ಅಲ್ಲದಿದ್ದರೂ ಕೂಡ ದೇಶದ ಸಂಸತ್ ಸದಸ್ಯತ್ವ ಸ್ಥಾನದಲ್ಲಿ ಕೂತಿದ್ದಾರೆ. ಇದು ಘನಘೋರವಾದಂತಹ ಅಪರಾಧ. ಈ ಅಪರಾಧಕ್ಕೆ ಶಿಕ್ಷೆ ಆಗಲೇಬೇಕು. ಜೊತೆಗೆ ಅವರು ವಿಪಕ್ಷ ನಾಯಕನ ಸ್ಥಾನ ಹೋಗಬೇಕು, ಸಂಸತ್ ಸದಸ್ಯತ್ವ ಸ್ಥಾನ ಹೋಗಬೇಕು. ಆಮೇಲೆ ಭಾರತೀಯ ನಾಗರಿಕತೆಯ ಸಂಹಿತೆಯ ಪ್ರಕಾರ ಒಬ್ಬ ವ್ಯಕ್ತಿ 2 ದೇಶದಲ್ಲಿ ಪ್ರಜೆ ಆಗುವ ಹಾಗಿಲ್ಲ, ಪೌರತ್ವವನ್ನು ಹೊಂದುವ ಹಾಗಿಲ್ಲ. ಈಗಾಗಲೇ ಬ್ರಿಟಿಷ್ ಪ್ರಜೆ ಅನ್ನೋದಕ್ಕೆ ನಮ್ಮ ಹತ್ರ ದಾಖಲಾತಿಗಳು ಇದ್ದಾವೆ. ಜೊತೆಗೆ ಅವರು ಬ್ಯಾಕಾಪ್ಸ್ ಲಿಮಿಟೆಡ್ ಅನ್ನುವಂಥ ಕಂಪ್ನಿಯನ್ನು ಪ್ರಾರಂಭ ಮಾಡಿದರು ಬ್ರಿಟಿಷ್ ಇದರಲ್ಲಿ, ಯುನೈಟೆಡ್ ಕಿಂಗ್ಡಮ್ನಲ್ಲಿ. ಅದರ ಟ್ಯಾಕ್ಸು ತುಂಬಿರುವಂಥ ತೆರಿಗೆಯನ್ನು ಭರ್ತಿ ಮಾಡಿದಂಥ ಫಾರ್ಮ್ಗಳು ನಮ್ಮ ಹತ್ರ ಇದ್ದಾವೆ. ಅವೆಲ್ಲವನ್ನು ನಾವು ಕೋರ್ಟ್ಗೆ ಕೊಡಲಿಕ್ಕೆ ಸಿದ್ಧರಿದ್ದೇವೆ. ಇದರ ಕುರಿತು ವಿಚಾರಣೆಯನ್ನು ನಡೆಸಲಿಕ್ಕೆ ಮಾನ್ಯ ನ್ಯಾಯಾಲಯ, ಘನ ನ್ಯಾಯಾಲಯ ಒಪ್ಪಿದೆ. ಆದರೆ ಈ ರೀತಿ ಗಲಾಟೆ ಮಾಡುವ ಮೂಲಕ ಇದಕ್ಕೆ ತೊಂದರೆ ಕೊಡುವ ಪ್ರಯತ್ನ ನಡೀತಾ ಇದೆ. ನಾವು ಈ ಹೋರಾಟದಿಂದ ಹಿಂದೆ ಸರಿಯುವುದಿಲ್ಲ ಅಂತ ಈ ವಿಂದೇಶ್ವರಿ ಪಾಂಡೆ ಅಂತ ಅವರ ವಕೀಲರು ಮಾತಾಡಿದ್ದಾರೆ. ನೋಡಿ ಹೇಗಿದೆ ಭಾರತ ದೇಶದಲ್ಲಿ ಅಂತಂದರೆ, ನಮ್ಮಂಥ ಜನಸಾಮಾನ್ಯರಿಂದ ತಪ್ಪಾದ ತಕ್ಷಣ ಪೊಲೀಸರು ಬಂದು ಬಂಧಿಸ್ತಾರೆ. ಜಾಮೀನಿಗೂ ಅವಕಾಶ ಆಗೋದಿಲ್ಲ, ಬೇರೆ ಯಾರ ಜೊತೆ ಮಾತಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಕಾನೂನನ್ನು ಕಟ್ಟುನಿಟ್ಟಾಗಿ ನಮ್ಮ ಮೇಲೆ ಕ್ರಮ ಕೈಗೊಳ್ಳುವ ಕೆಲಸ ನಡೀತದೆ. ಆದರೆ ದೇಶದ ಆಯಕಟ್ಟಿನ ಜಾಗದಲ್ಲಿ ಕೂತಿರೋ ವ್ಯಕ್ತಿ, ಅತ್ಯಂತ ಸೂಕ್ಷ್ಮ ಹೊಣೆಗಾರಿಕೆಯನ್ನು ಹೊಂದಿರುವ ವ್ಯಕ್ತಿ ಭಾರತದ ಪ್ರಜೆಯೇ ಅಲ್ಲ ಅಂದ್ರೆ ಅದಕ್ಕಿಂತ ಆತಂಕಕಾರಿ ವಿಚಾರ ಯಾವುದಿದೆ? ಏನಾಗಿದೆ, ಈ ದೇಶದ ಅತಿ ದೊಡ್ಡ ಸಮಸ್ಯೆ ಏನಂದರೆ, ಯಾರನ್ನ ಘನ ವ್ಯಕ್ತಿಗಳು, ಪ್ರತಿಷ್ಠಿತ ವ್ಯಕ್ತಿಗಳು ಅಂತ ಅನ್ನಬಾರದು, ಅವ್ರನ್ನ ಘನ ವ್ಯಕ್ತಿಗಳು, ಪ್ರತಿಷ್ಠಿತ ವ್ಯಕ್ತಿಗಳು ಅಂತ ಕರೆಯುವ ಪರಂಪರೆ ಬಂದ್ಬಿಟ್ಟಿದೆ. ಈ ಹಿಂದೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಶುರುವಾದ ಸಂದರ್ಭದಲ್ಲಿ 2014ರಲ್ಲಿ ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿ ಹಾಕಿದಂಥ ಕೇಸು. ಆವಾಗ ಜಾಮೀನು ತೆಗೆದುಕೊಳ್ಳುವ ಪ್ರಕ್ರಿಯೆ ನಡೆಯುವಾಗ ಇಡೀ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅವರಿಬ್ಬರನ್ನ ರತ್ನಗಂಬಳಿ ಹಾಸಿ ಕೋರ್ಟಿಗೆ ಕರ್ಕೊಂಡು ಹೋಗಿ ಅಲ್ಲಿ ಅವರಿಗೆ ಜಾಮೀನು ಕೊಡಿಸ್ಲಿಕ್ಕೆ ಇಡೀ ಸರ್ಕಾರ ನಿಂತುಬಿಟ್ಟಿತ್ತು. ಇಡೀ ಕಾಂಗ್ರೆಸ್ ಸರ್ಕಾರ ಎಲ್ಲಿಯಾದರೂ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಆ ರೀತಿ ವ್ಯವಸ್ಥೆಯನ್ನು ಮಾಡಾಯಿತು. ಇಬ್ಬರು ಆರ್ಥಿಕ ಅಪರಾಧಿಗಳು ಅನ್ಸ್ಕೊಂಡಂಥ ಆರೋಪಿಗಳು, ಒಬ್ಬರು ಸೋನಿಯಾ ಗಾಂಧಿ, ಇನ್ನೊಬ್ಬರು ರಾಹುಲ್ ಗಾಂಧಿ. ಓಪನ್ ಆ್ಯಂಡ್ ಶಟ್ ಕೇಸು. ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಬರುವಂಥ ವಂತಿಗೆ ಏನಿದೆ ಅದು ಪಕ್ಷದ ಅಭ್ಯುದಯಕ್ಕಾಗಿ ಹಾಕುವಂಥ ದುಡ್ಡು. ದೇಶದಲ್ಲಿ ರಾಜಕೀಯ ಪಕ್ಷ ತನ್ನ ಚಟುವಟಿಕೆ ನಡೆಸಲಿಕ್ಕೆ ಕೊಡೋ ದುಡ್ಡು. ಒಂದು ಕಂಪನಿಗೆ 90 ಕೋಟಿ ಸಾಲವನ್ನು ಕೊಡ್ತದೆ ಅಂತಂದರೆ ಇದು ಕಾನೂನು ಬಾಹಿರ. ಆದರೆ ಈ ರೀತಿ ಅಪರಾಧ ನಡೆಯುತ್ತೆ, ಕೇಸ್ ಆಗುತ್ತೆ. ಕೇಸ್ ಆದ ಸಂದರ್ಭದಲ್ಲಿ ಅವ್ರನ್ನ ಬಂಧಿಸಬೇಕಾದಂಥ ಅನಿವಾರ್ಯತೆ ಬಂದಾಗ ಜಾಮೀನು ಕೇಳ್ಕೊಂಡು ಕೋರ್ಟಿಗೆ ಬಂದರೆ, ಕೋರ್ಟ್ನಲ್ಲಿ ಅವ್ರಿಗೆ ಯಾವ ರೀತಿಯಾದಂಥ ರತ್ನಗಂಬಳಿ ಹಾಸುವ ವ್ಯವಸ್ಥೆಯನ್ನು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಿರ್ತಾರೆ ಅಂದರೆ, ಇಡೀ ರೋಡ್ ಬ್ಲಾಕ್ ಮಾಡಿ ಅವ್ರು ಬರುವಾಗ ಜೈಕಾರ ಕೂಡಿ ಘೇರಾವ್ ಹಾಕಿ ವಿಚಾರಣೆಗೆ ಹೋಗಲಿಕ್ಕೆ ವಿಚಾರಣೆಯನ್ನು ನಡೆಸಲಾರ್ದಂಗೆ CBI ED ಅವನವ್ರಿಗೆ ಮುತ್ತಿಗೆ ಹಾಕಿ ಏನೆಲ್ಲ ಹಳವಂಡಗಳನ್ನು ಮಾಡ್ಬೋದು ಎಲ್ಲ ಹಳವಂಡ ಮಾಡಿರ್ತಾರೆ. ಈಗ ಪೌರತ್ವದ ಪ್ರಶ್ನೆ ಬಂದಿದೆ. ಇನ್ನೊಂದು 2 ದಿವಸದ ಕೆಳಗೆ ಒಂದು ಘಟನೆ ನಡೀತು, ನಿಮಗೆಲ್ಲ ಗೊತ್ತಿದೆ. ಅದು ಏನಪ್ಪ ಅಂದರೆ, DK ಶಿವಕುಮಾರ್ಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು. ಸ್ವಾಭಾವಿಕವಾದದ್ದು. ಈಗ ಡಾಕ್ಟರ್ ಸುಬ್ರಹ್ಮಣ್ಯಂ ಹಾಕಿರುವಂಥ ಖಾಸಗಿ ಕೇಸು, ನ್ಯಾಷನಲ್ ಹೆರಾಲ್ಡ್ ಪ್ರಕರಣ. ಒಂದು ವೇಳೆ ಸುಬ್ರಹ್ಮಣ್ಯನ್ ಸ್ವಾಮಿ ವಾಪಸ್ ತಗೊಂಡ್ಬಿಟ್ರೆ ಕೇಸ್ನ, ಇಡೀ ಪ್ರಕರಣ ಮುಚ್ಚಿ ಹೋಗಿಬಿಡುತ್ತೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಇಷ್ಟೆಲ್ಲ ಕೆಲಸವನ್ನು ಮಾಡಿ ಚಾರ್ಜ್ ಶೀಟ್ ಹಾಕಿ ಈ ಹಂತದಲ್ಲಿ ಕೇಸನ್ನು ಮುಂದುವರಿಸಬೇಕಾದ ಅನಿವಾರ್ಯತೆ ಬಂದಾಗ ಯಾವುದೋ ತಾಂತ್ರಿಕ ಕಾರಣವನ್ನು ತೋರಿಸಿ ಕೇಸು ಬಿದ್ದು ಹೋಗಲಾರ್ದಾಗ ಮಾಡಲಿಕ್ಕೆ ಆರ್ಥಿಕ ಅಪರಾಧದ ವಿಭಾಗ ಇಂಪ್ಲೀಡ್ ಆಗಿ ಹೊಸದಾಗಿ ಕೇಸನ್ನು ಹಾಕತ್ತೆ.
ದಿಲ್ಲಿಯ ಪೊಲೀಸ್ ಆರ್ಥಿಕ ವಿಭಾಗ. ಅವರು ಕೇಸ್ ಹಾಕ್ತಾರೆ. ಎಲ್ಲ ಕೇಸ್ ಹಾಕಿದಾಗ ಯಾರು ದುಡ್ಡನ್ನು ಕೊಟ್ಟರಲ್ಲ ಆ ಸಂದರ್ಭದಲ್ಲಿ ಯಂಗ್ ಇಂಡಿಯನ್ ಕಂಪ್ನಿಗೆ, ಆ ಯಂಗ್ ಇಂಡಿಯನ್ ಕಂಪ್ನಿಗೆ ದುಡ್ಡು ಕೊಟ್ಟವರಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಇದ್ದಾರೆ. ಅದರಲ್ಲಿ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶು, ಆಮೇಲೆ ಇನ್ನೊಬ್ಬ ಮಂಗಳೂರಿನ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ನಯೀಮನ ಹೆಸರಿದವರು. ಇವರು ದುಡ್ಡು ಕೊಟ್ಟದ್ದಕ್ಕೆ ಸಾಕ್ಷ್ಯಾಧಾರಗಳಿದಾವಲ್ಲಿ. ಅವ್ರಿಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ ದಿಲ್ಲಿ ಪೊಲೀಸರು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು, ದಿಲ್ಲಿ ಪೊಲೀಸರು ಬಂದು ನೀವು ದುಡ್ಡನ್ನು ಹೇಗೆ ಕೊಟ್ರಿ, ಎಲ್ಲಿಂದ ಕೊಟ್ರಿ, ಎಷ್ಟು ಕೊಟ್ರಿ, ಯಾವಾಗ ಕೊಟ್ರಿ, ಯಾಕೆ ಕೊಟ್ರಿ, ಇದರ ಮಾಹಿತಿಯನ್ನು ಕೊಡಿ. ಡಿ ಕೆ ಶಿವಕುಮಾರು ತಲೆಯ ಮೇಲೆ ಬ್ರಹ್ಮಾಂಡ ಬಂದು ಬಿದ್ದವ್ರ ಹಾಗೆ, ನೋಡಿ ಇದು ರಾಜಕೀಯ ವೈಷಮ್ಯಕ್ಕೆ ಮಾಡ್ತಾ ಇರೋದು, ನನ್ನ ಮೇಲೆ ಅನಗತ್ಯವಾಗಿ ಈ ರೀತಿಯಾಗಿ ಏನು ಸೇಡಿನ ರಾಜಕಾರಣವನ್ನು ಮಾಡಲಾಗ್ತಾ ಇದೆ, ಇದ್ದಕ್ಕಿದ್ದ ಹಾಗೆ ಕೇಸ್ ಈ ರೀತಿ ಓಪನ್ ಮಾಡಿದರೆ ಹೇಗೆ, ನಾನು ಟ್ಯಾಕ್ಸ್ ಕಟ್ಟಿರೋ ದುಡ್ಡಲ್ಲಿ ನಾವು ಅವ್ರಿಗೆ ದುಡ್ಡು ಕೊಟ್ಟಿರೋದು, ನಾನು ಯಾವ ದುಡ್ಡನ್ನು ಅವ್ರಿಗೆ ಕೊಡಲಾಯಿತು ಅದು ಟ್ಯಾಕ್ಸೇಬಲ್ ಇನ್ಕಮ್ಮಿಂದ ಬಂದಂಥ ದುಡ್ಡು. ಹೌದು, ಟ್ಯಾಕ್ಸೇಬಲ್ ಇನ್ಕಮ್ಮೇ ಇರ್ಬೋದು ನಿಮ್ಮದು, ಅದನ್ನು ಹೇಳಬೇಕಲ್ವ ಹೋಗಿ. ದುಡ್ಡು ನಿಮ್ಮದಾದರೂ, ದುಡ್ಡು ಸಾಂವಿಧಾನಿಕವಾದದ್ದಾದರೂ, ದುಡ್ಡು ಲೀಗಲ್ಲಾಗಿ ಬಂದಂಥ ದುಡ್ಡು ಆಗಿದ್ದರೂ ಕೂಡ ಯಾವಾಗ ಕೊಟ್ಟು, ಯಾಕೆ ಕೊಟ್ಟು, ಎಷ್ಟು ಕೊಟ್ಟೆ ಅನ್ನೋ ಒಂದು ಮಾಹಿತಿಯನ್ನು ಕೇಳಲಿಕ್ಕೆ ಪೊಲೀಸರು ವಿಚಾರಣೆ ಕರೆದಾಗ ನೀವು ಪೊಲೀಸರು ವಿಚಾರಣೆಗೆ ಕರಿಬೇಡಿ ಅಂತ ಹೇಳುವುದು ಎಷ್ಟು ಮಟ್ಟಿಗೆ ದಿಟ್ಟ ಅಂತ ನನ್ನ ಪ್ರಶ್ನೆ. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ನಿರ್ದೋಷಿ ಅಂತ ಸಾಬೀತಾಗಿ ತಿಹಾರ್ ಜೈಲಿನಿಂದ ಹೊರಗೆ ಬಂದದ್ದಲ್ಲ, ಇವರನ್ನು ಜಾಮೀನು ಮೂಲಕ ಹೊರಗಡೆ ಬಿಡುಗಡೆ ಮಾಡಿದ್ದು. ಅದಕ್ಕೆ ಕಾರಣವನ್ನು ಏನು ಕೊಡಲಾಯಿತು ಅವಾಗ ಅಂದರೆ, ಕೋರ್ಟ್ ಹೇಳುತ್ತೆ ಪಿ ಚಿದಂಬರಂ ಅವರ ಪ್ರಕರಣದಲ್ಲಿ ಯಾವ ರೀತಿ ಆರ್ಗ್ಯುಮೆಂಟ್ ಇತ್ತೋ ಅದನ್ನ ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ತೊಗೊಂಬಂದು ನೀವು ಇಲ್ಲಿ ಕೋರ್ಟಿಗೆ ಕೊಡ್ತಾ ಇದ್ರಿ, ಇದನ್ನು ಇಟ್ಕೊಂಡು ಒಬ್ಬ ಆರೋಪಿಯನ್ನು ಜೈಲಿನಲ್ಲಿ ಇಡೋಕ್ಕಾಗತ್ತನ್ರಿ ಅಂತ ಅವ್ರಿಗೆ ತನಿಖಾ ಸಂಸ್ಥೆಗೆ ಬಾಯಿಗೆ ಬಂದ ಹಾಗೆ ಬೈದು ಇವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಅವತ್ತಿನ ದಿವಸ ಬಿಡುಗಡೆ ಮಾಡಿದ್ದು, ಜಾಮೀನಿನ ಮೇಲೆ ಹೊರಗಿಡೋದು. ಆರ್ಥಿಕ ಅಪರಾಧ, ಆಂಜನೇಯಲ್ಲೂ ಮನೆಯಲ್ಲಿ ದುಡ್ಡು ಸಿಕ್ಕಿದ್ದು, ರೆಡ್ ಹ್ಯಾಂಡಾಗಿ ಸಿಕ್ಕಿರುವಂಥ ಎಲ್ಲ ಅದಕ್ಕೆ ಬೇಕಾದಂಥ ಸಾಕ್ಷ್ಯಾಧಾರಗಳಿದ್ದಾವೆ, ಪುರಾವೆಗಳಿದ್ದಾವೆ, ಪ್ರಕರಣ ಮುಗಿದಿಲ್ಲ. ಹೀಗಿರುವಾಗ ನನಗೆ ಯಾಕೆ ನೋಟಿಸ್ ಕೊಟ್ರಿ, ನನ್ನ ಮೇಲೆ ನೀವು ರಾಜಕೀಯ ದ್ವೇಷವನ್ನು ಮಾಡ್ತಾಯಿದ್ರಿ, ಸೇಡಿನ ರಾಜಕಾರಣ ಅಂತ ಡಿ ಕೆ ಶಿವಕುಮಾರ್ ಕಿರ್ಚಾಡ್ತಾ ಇದ್ದಾರೆ. ಅಂದರೆ ಇವ್ರ ಮೇಲೆ ಯಾರೂ ಕೇಸ್ ಹಾಕಬಾರ್ದು, ಇವ್ರು ಏನು ಮಾಡಿದ್ರು ಸುಮ್ಮನಿರಬೇಕು. ನಮ್ಮಂಥ ಜನಸಾಮಾನ್ಯರು ಮಾತ್ರ ಎಲ್ಲ ಕಾನೂನುಬದ್ಧವಾಗಿರಬೇಕು, ಸಣ್ಣ ತಪ್ಪಾದರೂ ಕೂಡ ಅತಿ ದೊಡ್ಡದಾದ ಶಿಕ್ಷೆಗೆ ಸಿದ್ಧರಾಗಿರಬೇಕು, ಜೀವಮಾನ ಪರ್ಯಂತ ಕೋರ್ಟಿಗೆ ಓಡಾಡ್ತಾ ಇರಬೇಕು ನ್ಯಾಯಕ್ಕೋಸ್ಕರ, ಹಾಗೆ ನಿರೀಕ್ಷೆ ಮಾಡ್ತಾರೆ. ಇನ್ನೊಂದು ಪ್ರಕರಣ ನಡೀತು. ಸಿದ್ದರಾಮಯ್ಯನವರ ಒಂದು ಹೇಳಿಕೆ ಎಲ್ಲ ಕಡೆ ಇವತ್ತು ವೈರಲ್ ಆಗ್ತಾ ಇದೆ. ಏನಪ್ಪ ಅಂತ, ಅವಳು ಫೈನಾನ್ಸ್ ಮಿನಿಸ್ಟರ್ ಯಾವಳವಳು ಅಲ್ರಿ, ನಾಲಿಗೆ ಕುಲವನ್ನು ಹೇಳ್ತದಂತೆ. ಈ ದೇಶದ ವಿತ್ತ ಸಚಿವೆ ಆಕೆ, ವಿತ್ತ ಸಚಿವೆ ಅಲ್ಲದೆ ಹೋದರೂ ಕೂಡ ಒಬ್ಬ ಈ ದೇಶದ ಸೋದರಿ, ಮಹಿಳೆ, ತಾಯಿ ಅಂಥವ್ರ ಬಗ್ಗೆ ಮಾತಾಡುವಾಗ ಒಬ್ಬ ಮುಖ್ಯಮಂತ್ರಿಯಾಗಿ ಅವಳ ಹೆಸರೇನು ಅವಳದು ಅಂತ ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ಸಾರ್ವಜನಿಕವಾಗಿ ಸಿದ್ದರಾಮಯ್ಯನವರು ಆಡಿರುವಂಥ ಮಾತು. ಅಂದರೆ ಇವರೆಲ್ಲ ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಅಂದರೆ, ಈ ದೇಶವನ್ನು ನಾವು ಆಳ್ಲಿಕ್ಕಿರೋರು, ನಮ್ಮ ಕಣ್ಣು ಎದುರಿಗೆ ಕಾಣಿಸೋರೆಲ್ಲ ಇವರೆಲ್ಲ ಜೀತಕ್ಕಿರೋರು ಆಳುಗಳು, ಬ್ರಿಟಿಷರಿಗಿಂತ ಅತಿ ಕೆಟ್ಟದಂಥ ಮನಸ್ಥಿತಿಯನ್ನು ಹೊಂದಿರುವಂಥ ಜನ ಇವರು. ಇಂಥವರು ಫಿಲ್ಟರ್ ಆಗದೆ ಹೋದರೆ, ಇವ್ರನ್ನೆಲ್ಲ ಸೋಸಿ ಹೊರಗೆ ತೆಗೆದೇ ಹೋದರೆ ಈ ಸಾಮಾಜಿಕ ವೈಷಮ್ಯ ಇದೆಯಲ್ಲ, ಸಾಮಾಜಿಕ ಕಲುಷಿತ ವಾತಾವರಣ ಇದೆಯಲ್ಲ, ಅದು ಕ್ಲಿಯರ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ರಾಹುಲ್ ಗಾಂಧಿ ಸರ್ದಿ ಡಿಸೆಂಬರ್ 12ಕ್ಕೆ ವಿಚಾರಣೆ ಇದೆ. ಸುಲಭವಾಗಿ ವಿಚಾರಣೆ ಮುಗಿಯಲ್ಲ ಅಂತ ನನಗೂ ತುಂಬ ಚೆನ್ನಾಗಿ ಗೊತ್ತಿದೆ. ನನ್ನ ಒಂದೇ ಒಂದು ಪ್ರಶ್ನೆ ಏನಂದರೆ, ನನ್ನ ಒಂದೇ ಒಂದು ಹಠ ಏನಂದರೆ, ಇದು ನಿರಂತರತೆಯನ್ನು ಕಾಯ್ಕೋಬೇಕು. ಜಡ್ಜ್ಮೆಂಟ್ ಯಾವಾಗಾರ ಬರಲಿ. ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಳ್ತದೆ ಏನಂತಂದರೆ, ನಮ್ಮದು ಹಿಂದೂ ರಾಷ್ಟ್ರ, ನಮ್ಮ ಸಂಘಟನೆ 100 ವರ್ಷ ಆಗಲಿ, ಇನ್ನೂ 100 ವರ್ಷ ಆಗಲಿ, ನಮಗೆ ನಾಳೆ ರಾತ್ರೋರಾತ್ರಿ ಎಲ್ಲ ಬದಲಾವಣೆ ಆಗಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿಲ್ಲ. ಆದರೆ ಬದಲಾವಣೆಯ ಆ ನಡೆ ಇದೆಯಲ್ಲ, ಅದು ನಿಲ್ಲಬಾರ್ದು. ಮತ್ತು ಈಗ ಪ್ರಕರಣ ಅಲಹಾಬಾದ್ ಹೈಕೋರ್ಟ್ನಿಂದ ಲಖನೌ ಪೀಠದಿಂದ ಈಗ ರಾಯ್ಬರೇಲಿಯ ಕೋರ್ಟಿನ ಬಾಗಿಲಿಗೆ ಬಂದು ನಿಂತಿದೆ. ಏನಾಗತ್ತಾಗಲಿ, ಎಷ್ಟು ದಿವಸ ಆಗತ್ತಾಗಲಿ ನೋಡೋಣ. ನಾವು ಕಾಯ್ಲಿಕ್ಕೆ ತಯಾರಿದ್ದೀವಿ. 500 ವರ್ಷ ರಾಮ ಮಂದಿರ ಕಟ್ಟಲಿಕ್ಕೆ ಕಾದಿದ್ದೀವಂತೆ. ಒಬ್ಬ ರಾಹುಲ್ ಗಾಂಧಿಯನ್ನು ದೇಶ ಬಿಟ್ಟು ಓಡ್ಸೋಕ್ಕೆ ಸ್ವಲ್ಪ ಟೈಮ್ ಹಿಡಿದ್ರೆ ಏನೂ ತಪ್ಪಿಲ್ಲ, ನಾವು ಕಾಯ್ತೀವಿ, ತಯಾರಿದ್ದೀವಿ. ಸರಿಯಾಗಿರೋರಿದ್ದರೆ, ಈ ದೇಶದ ಬಗ್ಗೆ ಗೌರವ ಇರೋದಾದರೆ ಇಲ್ಲೇ ಇರಲಿ. ಇಲ್ಲಿ ಈ ದೇಶದ ನಾಗರಿಕ ಅನ್ಸ್ಕೊಂಡು ಈ ದೇಶದ ಸಂವಿಧಾನಕ್ಕೆ ಬದ್ಧರಾಗಿ ಕಾನೂನುಬದ್ಧವಾಗಿರ್ಲಿಕ್ಕೆ ತಯಾರಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಯಾವುದೋ ದೇಶದ ಪೌರತ್ವವನ್ನು ಇಟ್ಕೊಂಡು ಅಲ್ಲಿ ವ್ಯವಹಾರ ಮಾಡಿಕೊಂಡು ಈ ದೇಶದವನ್ನೇ ತಿಳ್ಕೊಂಡು ಇಲ್ಲಿಯ ರಾಜಕೀಯದಲ್ಲಿ ಇನ್ನಿಲ್ಲದ ಹಾಗೆ ಕಲುಷಿತತೆಯನ್ನು ಮಾಡೋದನ್ನು ಯಾವ ಮತದಾರ ಕೂಡ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಯೋಚನೆ ಮಾಡಿ ನೋಡಿ. ತಮ್ಮ ಸಲಹೆಗಳಿಗೆ, ತಮ್ಮ ಕಮೆಂಟ್ಗಾಗಿ ಕಾಯ್ತಾ ಇರ್ತೀನಿ. ನಮಸ್ಕಾರ.